ಕುಡಚಿ ಬ್ರೇಕಿಂಗ್. ಬಾಗಲಕೋಟೆಯಿಂದ ಕುಡಚಿವರೆಗಿನ ರೈಲು ಮಾರ್ಗ ಕಾರ್ಯ ವಿಳಂಬಕ್ಕೆ ನನ್ನದು ಬೇಸರವಿದೆ. ಈಗಾಗಲೇ ರೈಲ್ವೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಮಂತ್ರಿ ವಿ ಸೋಮಣ್ಣರಿಗೆ ಶೀಘ್ರ ಕಾರ್ಯ ಮುಕ್ತಾಯಗೊಳಿಸುವಂತೆ ಪತ್ರ ಬರೆದಿದ್ದಾಗಿದೆ. ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲವಾದರೂ ಬರುವ 2027ರೊಳಗಾಗಿ ಕಾಮಗಾರಿ ಪೂರ್ಣಗೊಳ್ಳುವಂತೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆ ಕುಡಚಿ ರೈಲು ನಿಲ್ದಾಣ ಎದುರು ನಡೆಯುತ್ತಿರುವ ಸತ್ಯಾಗ್ರಹ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿ ನಂತರ ಮಾತನಾಡಿದ ಅವರು, ಬಾಗಲಕೋಟೆ ಜಿಲ್ಲೆಯಲ್ಲಿ ರೈಲು ಕಾಮಗಾರಿ ಪ್ರಗತಿಯಲ್ಲಿದೆ. ಬೆಳಗಾವಿ ಜಿಲ್ಲೆಯ ಕುಡಚಿ, ಹಾರುಗೇರಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಯಾವುದೇ ಕಾಮಗಾರಿ ನಡೆಯದಿರುವುದು ತೀವ್ರ ಬೇಸರ ತಂದಿದೆ. ಇದೀಗ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕಾಮಗಾರಿಗೆ ಮುತುವರ್ಜಿ ವಹಿಸುತ್ತಿದ್ದರೂ ತೀವ್ರ ಮಂದಗತಿಯಲ್ಲಿ ಮುಂದೆ ಸಾಗುತ್ತಿದ್ದು, ರೈತರು ತಮ್ಮ ಜಮೀನು ಸ್ವೈಚ್ಛೆಯಿಂದ ಬಿಟ್ಟುಕೊಡುತ್ತಿದ್ದರೂ ಕಾಮಗಾರಿ ನಡೆಸುತ್ತಿರುವುದು ಸೋಜಿಗದ ಸಂಗತಿಯಾಗಿದೆ ಎಂದು ಬೇಸರ ಹೊರಹಾಕಿದ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ವರದಿ ಸಂಜುವಾ ಬ್ಯಾಕೂಡ, ಕುಡಚಿ, ಕರ್ನಾಟಕ ಫಾಸ್ಟ್ ನ್ಯೂಸ್, ಕುಡಚಿ. ಸ್ಟೂಡೆಂಟ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅವ್ರಿಗೆಲ್ರಿಗೂ ಮಹಿಳೆಯರಿಗೆ ಸ್ಕೂಲ್ಗೆ, ಕಾಲೇಜ್ಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಕುಡಚಿ ರೈಲ್ವೆ ಸ್ಟೇಷನ್ ಅಲ್ಲಿ ಅತ್ಯಂತ ಹೆಚ್ಚು ಪ್ಯಾಸೆಂಜರ್ ಟ್ರೈನ್ಗಳು ಹಾಗೂ ಗೂಡ್ಸ್ ಟ್ರೈನ್ಗಳು ಇಲ್ಲಿ ಬರ್ತಾ ಇರ್ತವೆ. ಈ ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಗಿದ್ದು 2010-11ರಲ್ಲಿ, ಅದು ಯುಕೆ ಗವರ್ಮೆಂಟ್ ಅಲ್ಲಿ ಇದ್ದಾಗ. ಈಗ ನಾವು ಹೇಳಿದ್ರು 800 ಕೋಟಿ ವೆಚ್ಚದಲ್ಲಿ ಇತ್ತು. ಹಾಗೆ ಮತ್ತೆ ರಿವೈಸ್ಡ್ ಆಗಿ ಈಗ ಮತ್ತೆ ಆ ವೆಚ್ಚ ಏನು ಅಮೌಂಟ್ ಏನಿದೆ ಅದು 1000 ಕೋಟದಲ್ಲಿ ಹೋಗ್ತಾ ಇದೆ. ಸೊ ಅದಕ್ಕಾಗಿ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ ಇದು ಇನ್ನೂ ಹೆಚ್ಚಾದ್ರೆ ಅದು ಫೀಸಿಬಲ್ ಆಗಲ್ಲ ಅಂತ ಅವರೇ ರಿಪ್ಲೈ ಮಾಡಿ ಕಳಿಸ್ತಾರೆ. ಸೊ ಅದಕ್ಕಾಗಿ ಆದಷ್ಟು ಬೇಗ ನಮ್ಗೆಲ್ಲ ಡಿಮಾಂಡ್ಸ್ಗಳಿವೆ. ನಾವು ಪ್ರತಿಯೊಂದು ನಮ್ಮ ಇಡೀ ಚಿಕ್ಕೋಡಿ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಯಾವುದೇ ಕೆಲಸ ಬಂದು ನಾವು ಮಾಡ್ತಾ ಇದ್ದೀವಿ. ಆಂಬ್ಯುಲೆನ್ಸ್ ಕೊಡ್ತಾ ಇದ್ದೀವಿ. ಮೊನ್ನೆ ತಾನೇ ಕೂಡ ನಾವು ಡೆಲ್ಲಿಗೆ ಶಾಲಾ ಮಕ್ಕಳಿಗೆ ಕೂಡ ನಾವು ಡೆಲ್ಲಿ ಪ್ರವಾಸ, ಡೆಲ್ಲಿ ಪ್ರೊಸೆಷನ್ ಅನ್ನ ತೋರಿಸಿದ್ದೀವಿ. ಸೊ ಆಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್. ಸೊ ಅದಕ್ಕಾಗಿ ನಿಮ್ಗೋಸ್ಕರ ಜನವರಿ ಮೊದಲನೇ ವಾರದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅವರು ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅಲ್ಲಿ ನಮ್ಮ ಏನು ಡಿಮಾಂಡ್ಸ್ಗಳಿವೆ ಅವ್ರ ಮುಂದೆ ಇಡ್ತೀನಿ. ಈಗಾಗಲೇ ನಾವು ಸೋಮಣ್ಣ ಅವರು ಹಾಗೂ ಅಶ್ವಿನಿ ವೈಷ್ಣವ್ ಅವರಿಗೆ ಕೂಡ ನಾವು ಪತ್ರ ಬರೆದಿದ್ದೀವಿ. ಆದ್ರೆ ಅವ್ರ ಕಡೆಯಿಂದ ಉತ್ತರ ಬಂದಿಲ್ಲ. ಸೊ ಅದಕ್ಕಾಗಿ ನಮ್ಮ ಯುಪಿ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದ್ದು ಅವರು ಮಾಡ್ತಾ ಇಲ್ಲ. ಕಾಮಗಾರಿ ಕೂಡ ಬಹಳ ಸ್ಲೋ ಆಗಿ ನಡೀತಾ ಇದೆ. ಕುತ್ಕುದಿನವ್ರು ಹೇಳ್ದಂಗೆ ಬಾಗಲಕೋಟದಿಂದ ಲೋಕಾಪುರ ತನಕ ವರೆಗೆ, ಬಾಗಲಕೋಟೆ ಡಿಸ್ಟಿಕ್ ವರೆಗೆ ಅಷ್ಟೇ ಕಾಮಗಾರಿ ನಡೀತಾ ಇದೆ. ನಮ್ಮ ಬೆಳಗಾವಿ ಜಿಲ್ಲೆ ಏನು ಈ ಕಡೆ ಆಗ್ಬೇಕು ಇತ್ತು ಕುರ್ಚಿವರೆಗೆ, ಅದು ಕೆಲಸ ಕಾಮಗಾರಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಮುಂದಿನ ಮೀಟಿಂಗ್ ಏನಿದೆ ಮೊದಲನೇ ವಾರದಲ್ಲಿ ಇದೆ. ಸೊ ಅಲ್ಲಿ ತಮ್ಮ ಏನ್ ಡಿಮಾಂಡ್, ಅಮೃತ್ ಯೋಜನೆ ಆಗ್ಲಿ, ಫೆಸಿಲಿಟೀಸ್ ಆಗ್ಲಿ, ಟಾಯ್ಲೆಟ್ ಆಗ್ಲಿ, ತಾವು ಲಾಸ್ಟ್ ಟೈಮ್ ಹೇಳಿದ್ರು ಪ್ರೆಗ್ನೆನ್ಸಿ ವುಮನ್ಸಿಗೆ ಅವ್ರಿಗೆ ಹತ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಅದನ್ನು ಕೂಡ ನಾವು ಎಲ್ಲ ಮುಂದೆ ಇಡ್ತೀವಿ. ಅವರು ರಿಪ್ಲೈ ಆದಷ್ಟು ಸಾಧ್ಯವಾದಷ್ಟು ತಮಗೋಸ್ಕರ ನಾವು ಇದನ್ನ ಮಾಡ್ತೀವಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ತಾವು ಜವಾಬ್ದಾರಿ ಕೊಟ್ಟಿದ್ದೀರಾ, ಒಂದು ದೊಡ್ಡ ಜವಾಬ್ದಾರಿ ಇದು. ಅದಕ್ಕಾಗಿ ನಮ್ಮ ವತಿಯಿಂದ ಮತ್ತೆ ತಂದೆಯವರು ಕೂಡ ಅವರು ಸಪೋರ್ಟ್ ಕೂಡ ಇದೆ. ಸೊ ಹಾಗಾಗಿ ನಮ್ಮ ವತಿಯಿಂದ ನಾವು ಪೂರ್ಣ ಪ್ರಯತ್ನ ಮಾಡ್ತೀವಂತ ನಾನು ತಮ್ಮ ಎಲ್ಲ ಕುರ್ಚಿ ತಮ್ಮ ವಾಸಿಯವರಿಗೆ ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಜಾಸ್ತಿ ವೆಚ್ಚದಲ್ಲಿ ಆಗ್ಬಾರ್ದು, ಆದಷ್ಟು ಬೇಗ ಇದನ್ನ ಮುಗಿಸುವಂತ ಕಾರ್ಯಗಳನ್ನ ಮಾಡ್ತೀವಿ. 2027ಕ್ಕೆ ಈ ಕಾಮಗಾರಿ, ರೈಲ್ವೆ ಹೊಸ ಕಾಮಗಾರಿ ಮುಗಿಯಬೇಕಂತ ನಮ್ದು ಕೂಡ ಆಸೆ ಇದೆ. ಹಾಗಾಗಿ ಎಲ್ಲಾ ಡಿಮಾಂಡ್ಗಳನ್ನ ಅವ್ರು